ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಮಲ್ಲೇಶ್, ಕನ್ನಡ ಉಪನ್ಯಾಸಕ, ಗೋಪಾಲಸ್ವಾಮಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಮೈಸೂರು. ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ಮುಂಬೈ ಜಾತಕ ಅನ್ನುವಂತಹ ಪದ್ಯವನ್ನು ನೋಡ್ತಾ ಇದ್ವಿ. ಕವಿ GS ಶಿವರುದ್ರಪ್ಪನವರು. ಇಂದಿನ ತರಗತಿಯನ್ನು ಪ್ರಾರಂಭ ಮಾಡುವ ಮೊದಲು ಕಳೆದ ತರಗತಿಯ ಒಂದಷ್ಟು ವಿಚಾರಗಳನ್ನು ನೆನಪು ಮಾಡಿಕೊಂಡು ಮುಂದೆ ಹೋಗೋದು ಉತ್ತಮ ಅಂತ ಅನಿಸುತ್ತೆ. ಬಹಳ ಮುಖ್ಯವಾಗಿ ಒಂದಷ್ಟು ವಿಚಾರಗಳನ್ನು ಪದ್ಯ ಹೇಳೋದಕ್ಕೆ ಹೊರಟಿರುವಂಥದ್ದು. ನಗರ ಜೀವನದ ಬಗ್ಗೆ, ನಗರದ ಸ್ಥಿತಿ ಏನಾಗಿದೆ ಅನ್ನೋದನ್ನು ಹೇಳೋದಕ್ಕೆ ಹೊರಟಿರುವಂಥ ಪದ್ಯ ಪ್ರಾತಿನಿಧಿಕವಾಗಿ ಮುಂಬೈ ನಗರವನ್ನು ತೆಗೆದುಕೊಂಡಿರುವಂಥದ್ದು. GSS ಮುಂಬೈ ನಗರವನ್ನು ಪ್ರಾತಿನಿಧಿಕವಾಗಿ ಇಟ್ಟುಕೊಂಡು ಎಲ್ಲ ಮಹಾನಗರಗಳ ಸ್ಥಿತಿ ಏನಾಗಿದೆ ಇವತ್ತು, ಅಲ್ಲಿನ ಜನರ ಜೀವನ ಸ್ಥಿತಿ ಹೇಗಿದೆ ಅನ್ನೋದನ್ನು ಹೇಳೋದಕ್ಕೆ ಹೊರಟಿದ್ದಾರೆ. ನೋಡಿ, ಅಲ್ಲಿ ಒಂದು 4 ಮುಖ್ಯ ವಿಚಾರಗಳನ್ನು ನೋಡೋದಾದರೆ, ಬಹಳ ಮುಖ್ಯವಾಗಿ ಹಳ್ಳಿಯಿಂದ ನಗರಕ್ಕೆ ವಲಸೆ ಬರುತ್ತಿರುವವರ ಸಂಖ್ಯೆ ವೃದ್ಧಿಸುತ್ತಿರುವ ಇಂದಿನ ಸಂದರ್ಭದಲ್ಲಿ ಈ ಮುಂಬೈ ಜಾತಕ ಕವಿತೆ ಪ್ರಸ್ತುತ ಅಂತ ಅನಿಸುತ್ತೆ. ಇವತ್ತು ಮಾನವ ಪ್ರಕೃತಿಯಿಂದ ದೂರ ಸರಿತ ತನ್ನ ಜೀವನವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾನೆ. ಏನು ಪ್ರಕೃತಿಯೊಡನೆ ಬೆರೆತು ಜೀವನವನ್ನು ಮಾಡ್ತಾ ಇದ್ನೋ ಆ ಜೀವನ ಇವತ್ತೇನಾಗ್ತಾ ಇದೆ, ದೂರ ಆಗ್ತಾ ಇದೆ. ಹಾಗಾಗಿ ಮಾನವನ ಬದುಕು ಇವತ್ತೇನಾಗ್ತಾ ಇದೆ, ಯಾಂತ್ರಿಕಗೊಂಡಿದೆ, ಅವನ ಜೀವನದ ರೀತಿಯೇ ಬದಲಾಗಿದೆ ಅನ್ನೋದನ್ನು ಕವಿತೆ ಹೇಳೋದಕ್ಕೆ ಪ್ರಯತ್ನ ಪಟ್ಟಿರುವಂಥದ್ದು. ಇದರ ಜೊತೆಗೆ ನಾವು ಪ್ರಕೃತಿಯಿಂದ ದೂರ ಸರಿದಂತೆ ಮಾನವೀಯ ಮೌಲ್ಯಗಳು ಕೂಡ ದೂರ ಆಗ್ತಾ ಇದೆ. ಏನು ನಮ್ಮ ನೆರೆಹೊರೆಯವರಲ್ಲಾಗಲಿ ಕರುಳು ಬಳ್ಳಿಯ ಸಂಬಂಧದ ಒಳಗೆ ಇದ್ದಂಥ ಪ್ರೀತಿ, ವಾತ್ಸಲ್ಯ, ಮಮಕಾರಗಳೆಲ್ಲ ಇವತ್ತೇನಾಗ್ತಾ ಇದೆ, ಯಾಂತ್ರಿಕಗೊಂಡಿದೆ. ಇದರ ಜೊತೆಗೆ ಬಹಳ ಮುಖ್ಯವಾಗಿ ಕವಿತೆಯ ನಿರೂಪಣಾ ವಿಧಾನ ಇಲ್ಲಿ ಬದಲಾಗಿರುವಂಥದ್ದು. ಅರ್ಜಿ ನಮೂನೆಯ ರೀತಿಯಲ್ಲಿ ಕವಿತೆ ವ್ಯಕ್ತಗೊಂಡಿರುವಂಥದ್ದು. ನಿಮಗೆಲ್ಲ ಗೊತ್ತಿದೆ, ಅರ್ಜಿ ನಮೂನೆ ಅನ್ನುವ ಸಂದರ್ಭದಲ್ಲಿ ನಾವು ಯಾವುದೋ ಒಂದು ಅರ್ಜಿಯನ್ನು ಭರ್ತಿ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ಹುಟ್ಟಿದ ದಿನಾಂಕ, ಸ್ಥಳ, ತಾಯಿ, ತಂದೆ, ಹೀಗೆ ಅರ್ಜಿ ನಮೂನೆ ಇರುವಂಥದ್ದು. ಅದೇ ರೀತಿಯಲ್ಲಿ ನಾವು ಪದ್ಯವನ್ನು ಕೂಡ ಕಾಣಬಹುದು. ಜೊತೆಗೆ ನಗರ ಜೀವನದಲ್ಲಿ ಮಾನವನ ಬದುಕು ಯಾಂತ್ರಿಕಗೊಂಡಿರುವುದು ಕೇವಲ ಯೌವನಾವಸ್ಥೆಯಲ್ಲಾಗಲಿ ಅಥವಾ ವೃದ್ಧಾಪ್ಯದಲ್ಲಾಗಲಿ ಮಾತ್ರವಲ್ಲ. ಮಗು ಹುಟ್ಟಿದ ತಕ್ಷಣ ಅದು ಪ್ರಕೃತಿಯಿಂದ ದೂರ ಆಗ್ತಾ ಇದೆ. ನೋಡಿ, ಇಲ್ಲಿ ಕವಿ ಹೇಳ್ತಾ ಹೋಗ್ತಾರೆ, ಮಗು ಹುಟ್ಟಿದಾಗ ಕಂಡದ್ದು ಏನು ಅಂದರೆ ಅವಸರದಿಂದ ಚಲಿಸುವ ವಾಹನಗಳನ್ನು. ಹಾಗಾಗಿ ಬಾಲ್ಯಾವಸ್ಥೆಯಿಂದ ಹಿಡಿದು ವೃದ್ಧಾಪ್ಯದವರೆಗೂ ನಗರದ ಜೀವನ ಇವತ್ತು ಬದಲಾಗಿದೆ ಅನ್ನೋದನ್ನು ಮುಂಬೈ ನಗರದ ಮುಖಾಂತರ ನಮಗೆ ಕವಿ ತಿಳಿಸ್ಕೊಟ್ಟಿರುವಂಥದ್ದು. ನೋಡಿ, ಇಲ್ಲಿ ಹುಟ್ಟಿದ್ದು ಅಂದ ತಕ್ಷಣ ಆಸ್ಪತ್ರೆಯಲ್ಲಿ. ಯಾಕೆ? ಆ ಮಗುವಿಗೆ ಒಂದು ಸ್ಥಳವನ್ನು ಹೇಳೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಹುಟ್ಟಿದ್ದು ಅಂದಾಗ ಆಸ್ಪತ್ರೆಯಲ್ಲಿ. ನಾವಾದರೆ ಏನು ಮಾಡ್ತೀವಿ, ಹುಟ್ಟಿದ್ದು ಅಂತ ಕೊಟ್ಟ ತಕ್ಷಣ ನಾವು ಹುಟ್ಟಿದಂಥ ಸ್ಥಳ ಮೈಸೂರು, ಬೆಂಗಳೂರು, ಮಂಡ್ಯ ಹೀಗೆ ಬರೀತಾವೆ. ಇಲ್ಲಿ ಮಗು ಹುಟ್ಟಿದ್ದು ಅಂದ ತಕ್ಷಣ ಆಸ್ಪತ್ರೆಯಲ್ಲಿ ಅನ್ನೋದನ್ನು ಹೇಳ್ತಾ ಇರುವಂಥದ್ದು. ಬೆಳೆದದ್ದು ಎಲ್ಲಿ? ಬಸ್ಸು, ಟ್ರಾಮ್, ಕಾರು, ಟ್ಯಾಕ್ಸಿ ಇತ್ಯಾದಿಗಳಲ್ಲಿ. ಯಾಕಂದರೆ ಮನೆ, ಕೇರಿ, ಬೀದಿಗಳಲ್ಲಿ ಮಗು ಆಟ ಆಡ್ಕೊಂಡು ಬೆಳಿಬೇಕಾಗಿತ್ತು. ಆದರೆ ನಗರದ ಸ್ಥಿತಿ ಇವತ್ತೇನಾಗಿದೆ, ಬಸ್ಸು, ಟ್ರಾಮ್, ಕಾರು, ಟ್ಯಾಕ್ಸಿಗಳಲ್ಲಿ ಬೆಳೆಯುವಂಥ ಸ್ಥಿತಿ ನಿರ್ಮಾಣಗೊಂಡಿದೆ. ಇನ್ನು ಕುಡಿದದ್ದು ಏನು ಹಾಗಾದರೆ? ಕಾಣದೆಮ್ಮೆಯ ಕೆಚ್ಚಲು ಕರೆದು ಕಳಿಸಿದ ಬಾಟ್ಲಿ ಹಾಲು. ತಾಯಿಯ ಎದೆ ಹಾಲನ್ನು ಕುಡಿಯೋದಕ್ಕೆ ಇವತ್ತು ಮಕ್ಕಳಿಗೆ ಆಗ್ತಾ ಇಲ್ಲ. ಯಾಕೆ ಅಂದರೆ ಬಿಡುವಿಲ್ಲದ ಜೀವನ ಇವತ್ತು. ಹಾಗಾಗಿ ಮಗು ಕುಡಿತಾ ಇರುವಂಥದ್ದು ಬಾಟ್ಲಿ ಹಾಲು, ಗ್ರೈಪ್ ಸಿರಪ್, ಹಾರ್ಲಿಕ್ಸ್ ಇತ್ಯಾದಿ. ಕಂಡದ್ದು ಬೆಳಗಿನಿಂದ ಸಂಜೆಯ ತನಕ ಓಡಾಡುವಂಥ ವಾಹನಗಳನ್ನು, ಅವಸರದಿಂದ ಚಲಿಸುವಂತಹ ಜನಗಳನ್ನು. ಮತ್ತಿನ್ನೇನು ಕಾಣಬೇಕಾಗಿತ್ತು ಮಗು? ಪ್ರಕೃತಿಯನ್ನು ಕಾಣಬೇಕಾಗಿತ್ತು. ಬೆಳಗ್ಗೆ ಎದ್ದ ತಕ್ಷಣ ಒಳ್ಳೆಯ ವಾತಾವರಣವನ್ನು ನೋಡಬೇಕಾಗಿತ್ತು.
ಮರ ಗಿಡಗಳನ್ನು ನೋಡಬೇಕಾಗಿತ್ತು, ಪ್ರಾಣಿ ಪಕ್ಷಿಗಳನ್ನು ನೋಡಬೇಕಾಗಿತ್ತು. ಆದರೆ ಇವತ್ತು ಮಗು ನೋಡ್ತಾ ಇರೋದೇನು? ವಾಹನಗಳನ್ನು, ಜನಗಳನ್ನು. ಕಲಿತದ್ದು ಏನು ಹಾಗಾದ್ರೆ? ಕ್ಯೂ ನಿಲ್ಲು, ಫುಟ್ಪಾತಿನಲ್ಲೇ ಸಂಚರಿಸು, ರಸ್ತೆ ದಾಟುವಾಗ ಎಚ್ಚರಿಕೆ. ಮತ್ತಿನ್ನೇನು ಕಲಿಬೇಕಿತ್ತು ಮಗು? ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಮಗು ಬೆಳಿಬೇಕಾಗಿತ್ತು. ಸಮಾಜದೊಳಗೆ ಮಗು ಬೆರೆತು ಬೆಳಿಬೇಕಾಗಿತ್ತು. ಸಮಾಜದ ಒಳ್ಳೆಯ ಮೌಲ್ಯಗಳನ್ನು ಕಲಿಬೇಕಾಗಿತ್ತು, ಆದರ್ಶಗಳನ್ನು ಕಲಿಬೇಕಾಗಿತ್ತು. ಆದರೆ ಇವತ್ತೇನಾಗ್ತಾ ಇದೆ? ಮುಂಬೈ ಅಂತ ನಗರದಲ್ಲಿ ಮಗು ಕ್ಯೂ ನಿಲ್ಲೋದನ್ನು ಕಲಿತಾ ಇದೆ, ರಸ್ತೆ ದಾಟೋದು ಹೇಗೆ ಅನ್ನೋದನ್ನು ಕಲಿತಾ ಇದೆ. ಅಂದರೆ ಯಾಂತ್ರಿಕ ಜೀವನಕ್ಕೆ ಹೀಗೆ ಒಳಗೊಂಡಿದ್ದೇವೆ ನಾವು ಅನ್ನೋದನ್ನು ಕವಿತೆ ಹೇಳ್ತಾ ಇರುವಂಥದ್ದು. ಇನ್ನು ತಾಯಿಯ ಸಾವಿರ ಗಾಲಿಗಳು ಓಡುವ ಜಾಗದಲ್ಲಿ ನಡೆಯುವುದು ಹೇಗೆ ಅನ್ನೋದನ್ನು ಕಲಿಸ್ಕೊಡ್ತಾಳೆ. ಕೈ ಹಿಡ್ಕೊಂಡು ನಡ್ಕೊಂಡು ಹೋಗೋದು ಹೇಗೆ ಅಂತ ಕಲಿಸ್ಕೊಡ್ತಾಳೆ. ಒಂದಷ್ಟು ಎಚ್ಚರಿಕೆಗಳನ್ನು ಕೊಡ್ತಾಳೆ. ತಾಯಿ ಮತ್ತಿನ್ನೇನು ಮಾಡಬೇಕಾಗಿತ್ತು? ತಾಯಿಯ ಪ್ರೀತಿ ಆ ಮಗುವಿಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಇನ್ನು ತಂದೆ ಬೆಳಗಿನಿಂದ ಸಂಜೆಯ ತನಕ ಕಣ್ಮರೆಯಾಗಿ ಯಾವುದೋ ಒಂದು ಬಿಡುವಿನ ದಿನದಲ್ಲಿ, ರಜಾ ದಿನದಲ್ಲಿ ಕುಳಿತು ಕೆಮ್ಮುವ ಪ್ರಾಣಿಯ ರೀತಿಯಲ್ಲಿ ಕಾಣ್ತಾ ಇದ್ದಾರೆ ತಂದೆ. ಯಾಕೆ? ಕೆಲಸದ ಒತ್ತಡ. ಬೆಳಿಗ್ಗೆ ಬೇಗ ಹೋಗ್ಬೇಕು ಕೆಲಸಕ್ಕೆ, ಮಗು ಎದ್ದಿರೋದಿಲ್ಲ. ಸಂಜೆ ಬರೋದು ತಡ ಆಗುತ್ತೆ, ಮಗು ಅಷ್ಟರಲ್ಲಿ ಮಲಗಿರುತ್ತೆ. ಮಗುವಿನ ಮುಖವನ್ನೇ ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವತ್ತು. ಮತ್ತೆಲ್ಲಿ ತಂದೆ ಮಕ್ಕಳ ನಡುವೆ ಪ್ರೀತಿ ಬೆಳೆಯೋದೆಲ್ಲಿ, ಬಾಂಧವ್ಯ ಬೆಳೆಯೋದೆಲ್ಲಿ? ಈ ಸ್ಥಿತಿ ಇವತ್ತು ಮುಂಬೈ ನಗರದಲ್ಲಿದೆ ಅನ್ನೋದನ್ನು ಹೇಳ್ತಾ ಇರುವಂಥದ್ದು. ಇದಿಷ್ಟು ಕಳೆದ ತರಗತಿಯಲ್ಲಿ ನೋಡಿದ್ದು. ಮುಂದಿನ ಭಾಗವನ್ನು ನೋಡಿ. ವಿದ್ಯೆ, ಶಾಲೆ ಕಾಲೇಜುಗಳು ಕಲಿಸಿದ್ದು, ದಾರಿ ಬದಿ 100 ಜಾಹೀರಾತುಗಳು ತಲೆಗೆ ತುರುಕಿದ್ದು. ನೋಡಿ, ಶಾಲಾ ಕಾಲೇಜುಗಳು ಏನು ಕಲಿಸುತ್ತೋ ಅದು ಮಾತ್ರ ವಿದ್ಯೆ ಆಗಿದೆ ಇವತ್ತು. ಅದಷ್ಟೇ ಕಲಿಕೆನಾ ಹಾಗಾದ್ರೆ? ಶಾಲಾ ಕಾಲೇಜುಗಳು ಕಲಿಸಿದ್ದು ಮಾತ್ರ ಕಲಿಕೆನಾ? ಇಲ್ಲ. ನಾವು ಹೊರ ಜಗತ್ತಿನಿಂದ ಕಲಿಯುವುದು ಬಹಳ ಇದೆ. ಸಮಾಜದೊಡನೆ ಬೆರೆತು ಸಮಾಜದಲ್ಲಿ ನಡೆಯುವಂಥ ಆಗು ಹೋಗುಗಳನ್ನು ಗಮನಿಸಿ ಕಲಿಯೋದಂತೂ ಸಾಕಷ್ಟಿದೆ. ಈ ಕಲಿಕೆ ನಗರಗಳಲ್ಲಿ ಇವತ್ತು ಆಗ್ತಾ ಇಲ್ಲ. ಮುಂಬೈ ನಗರದಲ್ಲಂತೂ ಈ ಕಲಿಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ? ಏಕಾಂಗಿಯ ಜೀವನ ಇವತ್ತು. ಮೊದಲೆಲ್ಲ ಏನಾಗ್ತಾ ಇತ್ತು? ಕುಟುಂಬದಲ್ಲಿ ಎಲ್ಲರೂ ಒಟ್ಟಿಗೆ ಇರ್ತಾ ಇದ್ರು. ಅಣ್ಣ, ತಂಗಿ, ದೊಡ್ಡಪ್ಪ, ದೊಡ್ಡಮ್ಮ ಎಲ್ಲರೂ ಒಟ್ಟಿಗೆ ಇದ್ದಂಥ ಸಂದರ್ಭದಲ್ಲಿ ಒಬ್ಬರು ಮತ್ತೊಬ್ಬರನ್ನ ನೋಡಿ ಕಲಿಯುವಂಥದ್ದು ಬಹಳ ಇತ್ತು. ಆದರೆ ಇವತ್ತೇನಾಗಿದೆ? ಶಾಲಾ ಕಾಲೇಜುಗಳು ಕಲಿಸಿದ್ದು ಮಾತ್ರ ಕಲಿಕೆ ಆಗಿದೆ. ಜೊತೆಗೆ ದಾರಿ ಬದಿ 100 ಜಾಹೀರಾತುಗಳು ತಲೆಗೆ ತುರುಕಿದ್ದು. ಇವತ್ತು ಮಕ್ಕಳಿಗೆ ಆ ಜಾಹೀರಾತುವನ್ನು ನೋಡಿದ ತಕ್ಷಣ ಅದು ನಿಜ ಅಂತ ಅನಿಸುತ್ತೆ, ಅದು ನಿಜವಾದಂಥದ್ದು. ಮಕ್ಕಳಿಗೆಲ್ಲ ಜಾಹೀರಾತು ನೋಡಿ ಅದೇ ವಸ್ತುಗಳನ್ನು ತಗೊಳ್ಬೇಕಾದಂಥ ಸ್ಥಿತಿ ಇವತ್ತಾಗಿದೆ. ಯಾಕೆ? ಹೊರ ಜಗತ್ತಿನ ಪರಿಚಯವಿಲ್ಲದ ಸ್ಥಿತಿ. ಯಾವ ವಸ್ತು ಹೇಗಿದೆ ಅನ್ನೋದನ್ನು ಬೇರೆಯವ್ರ ಹತ್ರ ಕೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆಗೇನು ಮಾಡುತ್ತೆ? ಆ ಜಾಹೀರಾತುವೆ ನಿಜವೇನೋ ಅನ್ನುವ ರೀತಿಯಲ್ಲಿ ಮಗು ಕಲ್ಪಿಸ್ಕೊಳ್ಳುತ್ತೆ. ಆ ವಸ್ತುವೇ ಬೇಕು ಅನ್ನುವ ರೀತಿಯಲ್ಲಿ ಹಠ ಮಾಡುತ್ತೆ. ಹೌದಲ್ವಾ? ಇದು ಇವತ್ತು ನಗರಗಳಲ್ಲಿ ಕಲಿಕೆಯ ಸ್ಥಿತಿ ಅನ್ನೋದನ್ನು ಹೇಳ್ತಾ ಇರುವಂಥದ್ದು. ಮುಂದುವರೆದಂತೆ ರೇಡಿಯೋ ಸಿಲೋನ್ ವ್ಯಾಪಾರ ವಿಭಾಗ ಶಿಫಾರಸು ಮಾಡಿದ್ದು. ಶಿಫಾರಸು ಅಂದರೆ ಪ್ರಭಾವ ಬೀರಿದ್ದು. ರೇಡಿಯೋದಲ್ಲಿ ಬರುವಂತಹ ಜಾಹೀರಾತುಗಳು ಪ್ರಭಾವ ಬೀರುತ್ತಲ್ಲ, ಅದು ಇವತ್ತು ಕಲಿಕೆ ನಗರಗಳಲ್ಲಿ ಅಥವಾ ಮುಂಬೈ ನಗರದಲ್ಲಿ ಅನ್ನುವಂಥದ್ದು. ಅಂದರೆ ಇಲ್ಲಿ ಗಮನಿಸ್ಕೊಳ್ಳಿ, ಮಗು ಇವತ್ತು ಯಾವ ಕಲಿಕೆಯನ್ನು ಕಲಿತಾ ಇದೆ ಅಂದರೆ ಯಾಂತ್ರಿಕವಾದಂಥ ಕಲಿಕೆ. ಗುರು ಹಿರಿಯರಿಂದ ಮೌಲ್ಯಗಳನ್ನು ಕಲಿತಾ ಇಲ್ಲ, ಸಂಸ್ಕಾರಗಳನ್ನು ಕಲಿತಾ ಇಲ್ಲ, ಒಳ್ಳೆಯ ಗುಣಗಳನ್ನು ಕಲಿತಾ ಇಲ್ಲ. ಯಾಂತ್ರಿಕವಾದ ಕಲಿಕೆಯನ್ನು ಇವತ್ತು ಮಕ್ಕಳು ಕಲಿತಾ ಇರುವಂಥದ್ದು.
ನೀನಾಗಿ ಕಲಿತದ್ದು ಬಲು ಕಡಿಮೆ. ನೋಡಿ ಹೇಗೆ ಹೇಳ್ತಾರೆ, ನೀನಾಗಿ ಕಲಿತದ್ದು ಬಲು ಕಡಿಮೆ, ಬಸ್ ಸ್ಟಾಪಿನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದೊಂದನ್ನು ಹೊರತು. ಮುಂಬೈ ನಗರದಲ್ಲಿ ಇವತ್ತು ಮಕ್ಕಳು ಕಲಿತಾ ಇರೋದು ಏನು ಅಂದರೆ ಯಾಂತ್ರಿಕ ಕಲಿಕೆ ಅಂತ ನಾನು ಈಗಾಗಲೇ ಹೇಳಿದೆ. ತಾವಾಗಿ ಕಲಿತಾ ಇರೋದೇನು, ಒಂದೇ ಒಂದು ವಿಚಾರವನ್ನ ತಾವಾಗಿ ಕಲಿತಾ ಇದ್ದಾರೆ ಇವತ್ತು ಮಕ್ಕಳು. ಏನದು? ಬಸ್ ಸ್ಟಾಪಿನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದೊಂದನ್ನು. ಬಣ್ಣ ಅಂದ್ರೆ ಇಲ್ಲಿ ವರ್ಣ, ವರ್ಣ ಅಂದ್ರೆ ಹುಡುಗಿಯರು ಅಂತ. ಬಸ್ ಸ್ಟಾಪಿನಲ್ಲಿ ನಿಂತು ಹುಡುಗಿಯರ ಕಡೆಗೆ ಕಣ್ಣಾಡಿಸುವುದನ್ನೊಂದನ್ನು ಮಾತ್ರ ಇವತ್ತು ನಗರಗಳಲ್ಲಿ ಮಕ್ಕಳು ಕಲಿತಾ ಇದ್ದಾರೆ. ಇದು ತಾವಾಗಿ ಕಲಿತಾ ಇರುವಂಥದ್ದು. ಇನ್ನು ಉಳಿದ ಕಲಿಕೆಗಳೆಲ್ಲ ಯಾಂತ್ರಿಕ ಕಲಿಕೆ. ನೋಡಿ ಎಷ್ಟು ಚೆನ್ನಾಗಿ GSS ರವರು ಹೇಳ್ತಾರೆ, ಬಸ್ ಸ್ಟಾಪಿನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದೊಂದನ್ನು ಹೊರತು ಬೇರೇನು ಕಲಿತಾ ಇಲ್ಲ ಮಕ್ಕಳು ಇವತ್ತು ಮುಂಬೈ ನಗರದಲ್ಲಿ ಅಥವಾ ಮಹಾನಗರಗಳಲ್ಲಿ ಅನ್ನೋದನ್ನ ಹೇಳ್ತಾ ಇರುವಂಥದ್ದು. ಇಲ್ಲಿ ವ್ಯತ್ಯಾಸವನ್ನ ಗಮನಿಸ್ಕೊಳ್ಳಿ. ಮಗು ಕಲಿತಾ ಇರುವಂತಹ ಯಾಂತ್ರಿಕ ಕಲಿಕೆಗಳು ಯಾವುದು, ಮಗು ಕಲಿತಾ ಇರುವಂತಹ ಸ್ವಕಲಿಕೆ ಯಾವುದು? ಆ ಸ್ವಕಲಿಕೆ ಇದೆಯಲ್ಲ, ಅದು ಆ ಮಗುವನ್ನ ದಾರಿ ತಪ್ಪಿಸ್ತಾ ಇದೆ. ಅದು ನಿಜವಾದ ಕಲಿಕೆ ಅಲ್ಲ, ಮಗುವಿಗೆ ಅಗತ್ಯವಾದಂಥ ಕಲಿಕೆ ಅಲ್ಲ ಅದು. ಇನ್ನು ಯಾಂತ್ರಿಕವಾಗಿ ಕಲಿತ ಕಲಿಕೆಗಳಿದಾವಲ್ಲ, ಅದು ಕೆಲವು ವಿಚಾರಗಳು ಮಗುವಿಗೆ ಅಗತ್ಯ ಇದೆ, ಆದರೆ ಕೇವಲ ಯಾಂತ್ರಿಕ ಕಲಿಕೆಯೇ ನಿಜವಾದ ಕಲಿಕೆಯಲ್ಲ, ಆ ಮಗುವಿನ ಸಂಪೂರ್ಣ ಬೆಳವಣಿಗೆಗೆ ಸಹಕಾರ ನೀಡೋದಿಲ್ಲ. ಮಗು ಪರಿಪೂರ್ಣವಾಗಿ ಬೆಳಿಬೇಕು ಅಂದರೆ ಕೇವಲ ಯಾಂತ್ರಿಕ ಕಲಿಕೆಯಿಂದ ಸಾಧ್ಯ ಇಲ್ಲ. ಯಂತ್ರಗಳ ಮುಖಾಂತರ ಅಂದರೆ ರೇಡಿಯೋ ಮುಖಾಂತರ, ಜಾಹೀರಾತುಗಳ ಮುಖಾಂತರ, ಅಥವಾ ಕೇವಲ ಶಾಲಾ ಕಾಲೇಜುಗಳು ತಲೆಗೆ ತುರುಕಿದ್ದು ಮಾತ್ರ ಕಲಿಕೆಯಾಗೋದಕ್ಕೆ ಸಾಧ್ಯ ಇಲ್ಲ. ಪರಿಪೂರ್ಣ ಕಲಿಕೆ ಅಂತ ಹೇಳುವ ಸಂದರ್ಭದಲ್ಲಿ ಮಗುವಿನ ಸ್ವಕಲಿಕೆ ಇರಬೇಕು, ಸಮಾಜದೊಡನೆ ಬೆರೆತು ಕಲಿಕೆಯನ್ನು ಮಾಡಬೇಕು. ಆಗ ಮಾತ್ರ ಅದು ಮಗುವಿನ ಪರಿಪೂರ್ಣ ಬೆಳವಣಿಗೆಗೆ ಸಹಕಾರ ಆಗುತ್ತೆ ಎನ್ನುವ ದೃಷ್ಟಿಯನ್ನು ಇಲ್ಲಿ ಕವಿತೆಯೊಳಗೆ GSS ರವರು ಹೇಳ್ತಾ ಇರುವಂಥದ್ದು. ಕವಿತೆಯೊಳಗೆ ಇಲ್ಲಿ ಕವಿಗೆ ನೋವಿದೆ, ನಮ್ಮ ಮುಂದಿನ ಪ್ರಜೆಗಳು ಒಳ್ಳೆಯ ರೀತಿಯ ಕಲಿಕೆಯನ್ನು ಕಲಿಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವ ನೋವನ್ನು ಇಲ್ಲಿ ಕವಿತೆಯೊಳಗೆ GSS ರವರು ತಂದಿರುವಂಥದ್ದು. ಇನ್ನು ಮುಂದೆ ಜೀವನದ ಬಗ್ಗೆ ಹೇಳ್ತಾ ಹೋಗ್ತಾರೆ. ನಗರದ ಜೀವನ ಯಾವ ಸ್ಥಿತಿಯಲ್ಲಿದೆ ಇವತ್ತು ನೋಡಿ ಹೇಳ್ತಾರೆ, ಈ ಲಕ್ಷ ದಾರಿಗಳ ಚದುರಂಗದಾಟದಲ್ಲಿ, ಈ ಲಕ್ಷ ದಾರಿಗಳ ಚದುರಂಗದಾಟದಲ್ಲಿ, ಚದುರಂಗದಾಟ ಅಂದರೆ ಬುದ್ಧಿವಂತಿಕೆಯನ್ನ ಪ್ರದರ್ಶನ ಮಾಡುವಂಥ ಒಂದು ಆಟ, ಚೆಸ್ ಅಂತ ಹೇಳ್ತೇವೆ ನಾವು, ಹೌದಲ್ವಾ? ಈ ಬುದ್ಧಿವಂತಿಕೆಯನ್ನ ಪ್ರದರ್ಶನ ಮಾಡುವಂಥ ಆಟ ಇದೆಯಲ್ಲ, ಇದು ಜೀವನವಾಗಿದೆ ಇವತ್ತು. ಲಕ್ಷ ದಾರಿಗಳಿದೆ. ಯಾರು ಬುದ್ಧಿವಂತಿಕೆಯನ್ನ ಪ್ರದರ್ಶನ ಮಾಡ್ಕೊಂಡು ಮುಂದೆ ಹೋಗ್ತಾರೋ ಅವರು ಬೆಳವಣಿಗೆಯನ್ನು ಸಾಧಿಸ್ಕೊಂಡು ಹೋಗ್ತಾರೆ. ಇಲ್ಲಾಂದ್ರೆ ಏನಾಗತ್ತೆ, 100 ಬೆಳಕಿನ ಕೆಳಗೆ ಯಾರದೋ ಕೈಗೊಂಬೆಯಾಗಿ ಮುಂದುವರಿಯುವುದು. 100 ಬೆಳಕಿನ ಕೆಳಗೆ ಯಾರದೋ ಕೈಗೊಂಬೆಯಾಗಿ ಮುಂದುವರಿಯುವುದು ಅಂದರೆ ಬೇರೆಯವರ ಕೈ ಕೆಳಗಡೆ ಇವತ್ತು ಕೆಲಸ ಮಾಡಬೇಕಾದಂಥ ಸ್ಥಿತಿ ಇದೆ ನಗರಗಳಲ್ಲಿ. ಬೇರೆಯವರು ಹೇಳಿದಂತೆ ಕೇಳಬೇಕು, ಅವ್ರು ಏನು ಹೇಳ್ತಾರೋ ಅದೆಲ್ಲವನ್ನ ಮಾಡಬೇಕು. ಹೀಗೆ ಬೇರೆಯವರ ಕೈಗೊಂಬೆಯಾಗಿ ಬದುಕಬೇಕಾದಂಥ ಸ್ಥಿತಿ ಇವತ್ತು ಮುಂಬೈ ನಗರದಲ್ಲಿದೆ ಅನ್ನೋದನ್ನು ಹೇಳ್ತಾ ಇರುವಂಥದ್ದು. ಹೇಳುವುದು, ಬೆಳಿಗ್ಗೆ ಎದ್ದ ತಕ್ಷಣ ಎದ್ದೇಳುವಂಥದ್ದು, ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದು, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದು. ಮೈಗೆ ಬಟ್ಟೆಯನ್ನು ಹಾಕೊಳ್ಬೇಕು, ಆದರೆ ಅವಸರದ ಜೀವನ, ನಮಗೆ ಬಿಡುವಿಲ್ಲದ ಜೀವನದಿಂದ ಏನಾಗ್ತಾ ಇದೆ, ಬಟ್ಟೆಯೊಳಗೆ ಮೈಯನ್ನು ತುರುಕಿ ಓಡುವುದು. ಯಾಕೆ? 1 ನಿಮಿಷ ಬೇಗ ಆಗತ್ತೆ ಕೆಲಸ ಅನ್ನುವ ರೀತಿಯಲ್ಲಿ, ಸಮಯ ಉಳಿಯುತ್ತೆ ಅನ್ನುವ ರೀತಿಯಲ್ಲಿ. ಎಷ್ಟು ಚೆನ್ನಾಗಿ ಕಲ್ಪನೆ ಮಾಡ್ಕೊಂಡಿದ್ದಾರೆ ಕವಿ.
ನೋಡಿ ಅಲ್ಲಿ ಹೇಳುವುದು, ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದು, ರೈಲನ್ನು ಬಸ್ಸನ್ನು ಹಿಡಿಯುವುದು. ರೈಲು, ಬಸ್ಸು, ಕಾರೋ ಇನ್ನೇನನ್ನು ಹಿಡ್ಕೊಂಡು ಕಚೇರಿಗೆ ಓಡೋಗೋದು. ಸಾಯಂಕಾಲ ಸೋತು ಸುಸ್ತಾಗಿ ರೆಪ್ಪೆಯ ಮೇಲೆ 10 ಮಣ ಆಯಾಸವನ್ನು ಹೊತ್ತು. ಬೆಳಗಿನ ಸಂಜೆ ತನಕ ಕೆಲಸ ಮಾಡಿರ್ತಾರೆ, ಆಯಾಸ ಹಾಗೆ ಆಗಿರುತ್ತೆ, ಹೌದಲ್ವಾ? ಅದು ಮಾನಸಿಕವಾಗಲಿ ದೈಹಿಕವಾಗಲಿ ಆಯಾಸ ಅಂತೂ ಹಾಗೆ ಆಗಿರುತ್ತೆ. ಹಾಗಾಗಿ ಸಾಯಂಕಾಲ ಏನಾಗುತ್ತೆ, ಸೋತು ಸುಸ್ತಾಗಿ ರೆಪ್ಪೆಯ ಮೇಲೆ 10 ಮಣ ಆಯಾಸವನ್ನು ಹೊತ್ತು. ರೆಪ್ಪೆಯ ಮೇಲೆ ಅಂದರೆ ಕಣ್ಣಿನ ರೆಪ್ಪೆಯ ಮೇಲೆ. ಅಂದರೆ ನಿಮಗೆ ಗೊತ್ತಿದೆ, ನಾವು ದೈಹಿಕವಾಗಲಿ ಅಥವಾ ಮಾನಸಿಕವಾಗಲಿ ಬಳಲಿದ ಸಂದರ್ಭದಲ್ಲಿ ಏನಾಗುತ್ತೆ, ಮುಖ ಎಲ್ಲ ಬಾಡಿದ ರೀತಿಯಲ್ಲಾಗುತ್ತೆ, ಕಣ್ಣಿನ ರೆಪ್ಪೆಗಳೆಲ್ಲ ಮಂಕು ರೀತಿಯಲ್ಲಾಗಿರುತ್ತೆ. ಹಾಗಾಗಿ ತಲೆಯ ಮೇಲೆ 10 ಮಣ ಅಂದರೆ ಒಂದಷ್ಟು ತೂಕವನ್ನು ಹೊತ್ತುಕೊಂಡು ಬರುವ ರೀತಿಯಲ್ಲಿ ಮನೆಗೆ ಬರ್ತಾ ಇದ್ದಾನೆ, ಕೆಲಸವನ್ನು ನಿರ್ವಹಿಸಿಕೊಂಡು ನಗರಗಳಲ್ಲಿ. ನೋಡಿ, ಸಾಯಂಕಾಲ ಸೋತು ಸುಸ್ತಾಗಿ ರೆಪ್ಪೆಯ ಮೇಲೆ 10 ಮಣ ಆಯಾಸವನ್ನು ಹೊತ್ತು 11 ಗಂಟೆ ಹೊಡೆವಾಗ ಮನೆಯಲ್ಲಿ ಕಾದು ಕಾದು ತೂಕಡಿಸಿ ಮಂಕಾದ ಮಡದಿಯನ್ನು ಎಚ್ಚರಿಸುವುದು. ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ರಾತ್ರಿ ಸಮಯ ಆಗುತ್ತೆ, 10-11 ಗಂಟೆ ಆಗುತ್ತೆ. ಹೆಂಡತಿ ಏನು ಮಾಡ್ತಾಳೆ, ಮನೆಯಲ್ಲಿ ಗಂಡ ಬರ್ತಾನೆ ಅಂತ ಅಡುಗೆ ಎಲ್ಲ ಮಾಡಿಕೊಂಡು ಕಾಯ್ತಾ ಇರ್ತಾಳೆ. 9 ಗಂಟೆ ಆಗುತ್ತೆ, 10 ಗಂಟೆ ಆಗುತ್ತೆ, 11 ಗಂಟೆ ಆಗುತ್ತೆ, ಗಂಡ ಬರಲಿಲ್ಲ. ಕಾದು ಕಾದು ಸುಸ್ತಾಗಿ ಹೆಂಡತಿ ಮಲ್ಕೊಳ್ತಾಳೆ. ಆ ಸಂದರ್ಭದಲ್ಲಿ ಸುಸ್ತಾಗಿ 10 ಮಣ ಆಯಾಸವನ್ನು ಹೊತ್ತುಕೊಂಡು ಬಂದಂಥ ಗಂಡ ಹೆಂಡತಿಯನ್ನು ಎಬ್ಬಿಸ್ತಾನೆ. ನೋಡಿ ಹೇಗಿದೆ ಸಂದರ್ಭ. ಆ ದೃಶ್ಯವನ್ನು ಕಣ್ಮುಂದೆ ಕಟ್ಟುವ ರೀತಿಯಲ್ಲಿ ಕವಿ ಹೇಳ್ತಾ ಹೋಗ್ತಾರೆ. ನೋಡಿ, 11 ಗಂಟೆ ಹೊಡೆವಾಗ ಮನೆಯಲ್ಲಿ ಕಾದು ಕಾದು ತೂಕಡಿಸಿ ಮಂಕಾದ ಮಡದಿಯನ್ನು ಎಚ್ಚರಿಸುವುದು. ತಣ್ಣಗೆ ಕೊರೆವ ಕೂಳುಂಡು ಬಾಡಿಗೆ ಮನೆಯ ನೆರಳಿನ ಕೆಳಗೆ. 11 ಗಂಟೆ ಆಗಿರುತ್ತೆ. ಕೂಳು ಅಂದ್ರೆ ಅನ್ನ. ಏನಾಗಿರುತ್ತೆ ಅನ್ನ ಎಲ್ಲ? ನೋಡಿ ಅಲ್ಲಿ, ತಣ್ಣಗೆ ಕೊರೆವ ಕೂಳುಂಡು. ಅನ್ನ ಬಿಸಿ ಇರೋದಿಲ್ಲ, ತಣ್ಣಗಾಗಿರುತ್ತೆ. ಮಡದಿ ಕಾದು ಕಾದು ಸುಸ್ತಾಗಿ ಮಲ್ಕೊಂಡಿರ್ತಾಳೆ, ಅನ್ನ ಎಲ್ಲ ತಣ್ಣಗಾಗಿದೆ. ಗಂಡ ಬರ್ತಾನೆ ಕಚೇರಿಯಿಂದ, ಆ ತಣ್ಣನೆಯ ಕೂಳುಂಡು ಅನ್ನವನ್ನು ಉಂಡು ಬಾಡಿಗೆ ಮನೆಯ ನೆರಳಿನ ಕೆಳಗೆ, ಸ್ವಂತ ಮನೆ ಅಲ್ಲ, ಬಾಡಿಗೆ ಮನೆಯಲ್ಲಿ, ಆ ಬಾಡಿಗೆ ಮನೆಯ ನೆರಳಿನ ಕೆಳಗೆ ಮತ್ತೆ 1000 ಗಾಲಿ ಉಜ್ಜುವ ಕನಸು ಬಂಡಿಯ ಕೆಳಗೆ ಆಸುಗಂಬಿಯ ಹಾಗೆ ತತ್ತರಿಸುತ್ತ ಮಲಗುವುದು. ಸುಸ್ತಾಗಿ ಬಂದಿದ್ದಾನೆ, ತಣ್ಣನೆಯ ಅನ್ನವನ್ನು ಉಂಡಿದ್ದಾನೆ, ಬಾಡಿಗೆ ಮನೆಯ ನೆರಳಿನ ಕೆಳಗೆ ಮಲ್ಕೊಳ್ತಾನೆ. ಆದರೆ ಆ ಮಲಗಿದ ಸಂದರ್ಭದಲ್ಲಿ ಸರಿಯಾದ ನಿದ್ದೆ ಬರುತ್ತಾ? ಒಳ್ಳೆಯ ನಿದ್ದೆ ಬರೋದಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಯಾಕೆ? ಅವನ ತಲೆಯಲ್ಲಿ 100 ಯೋಚನೆಗಳು, 1000 ಯೋಚನೆಗಳು ಮೆಲುಕಾಗ್ತಾ ಇದೆ, ಹಲವಾರು ಕನಸುಗಳು ಬರ್ತಾ ಇದೆ. ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಮತ್ತೆ 1000 ಗಾಲಿ ಉಜ್ಜುವ ಕನಸು ಬಂಡಿಯ ಕೆಳಗೆ. 1000 ಗಾಲಿ ಉಜ್ಜುವ ಕನಸು ಬಂಡಿಯ ಕೆಳಗೆ. ಕನಸು ಅನ್ನುವಂತಹ ಬಂಡಿಯೇ 1000 ಗಾಲಿಗಳಿದೆ. ಆ ಕನಸೆಂಬ ಬಂಡಿಯ ಗಾಲಿಗಳು ಇವನಿಗೆ ಉಜ್ಜಿಕೊಂಡು ಹೋಗ್ತಾ ಇದೆ. ನಿಮ್ಗೆ ಗೊತ್ತಿದೆ, ರೈಲು ಕಂಬಿಯ ಮೇಲೆ ಹೋದಾಗ ಏನಾಗುತ್ತೆ? ರೈಲು ಕಂಬಿ ನೋಡಿ ಆಸುಗಂಬಿಯಾಗೆ, ಆಸುಗಂಬಿ ಅಂದರೆ ರೈಲು ಹಳಿ, ಆ ರೈಲು ಹಳಿಯಾಗೆ ತತ್ತರಿಸುತ್ತ ಮಲಗುವುದು. ರೈಲು ಹೋಗುವ ಸಂದರ್ಭದಲ್ಲಿ ಆ ಕಂಬಿ ಹತ್ರ ಏನಾಗುತ್ತೆ? ರೈಲು ಕಂಬಿಯ ಹತ್ರ ನಡುಕ ಉಂಟಾಗುತ್ತಲ್ವ, ನಡುಗು ಕಂಪಿಸ್ತಾ ಇರುತ್ತೆ. ಆ ರೀತಿಯಲ್ಲಿ ಕನಸು ಬಂಡಿಯ ಕೆಳಗೆ 1000 ಯೋಚನೆಗಳು ಇವನ ಮನಸ್ಸನ್ನು ಉಜ್ಜುತ್ತಾ ಇದೆ. ಇವನು ಆ ರೈಲು ಗಂಬಿ ಹೇಗೆ ಕಂಪಿಸ್ತಾ ಇರುತ್ತೋ, ನಡುಗ್ತಾ ಇರುತ್ತೋ, ಹಾಗೆ ತನ್ನು ಕಂಪಿಸಿಕೊಂಡು ನಡುಗ್ತಾ ತಾನು ಮಲ್ಕೊಳ್ತಾನೆ. ಅಂದರೆ ಒಟ್ಟರ್ಥದಲ್ಲಿ ಅವನಿಗೆ ರಾತ್ರಿಯೂ ಕೂಡ ನೆಮ್ಮದಿಯ ನಿದ್ದೆ ಇಲ್ಲ.
ನಾಳೆ ಯೋಚನೆ ಅವನಿಗೆ. ಬೆಳಿಗ್ಗೆ ಎಷ್ಟು ಬೇಗ ಹೇಳಬೇಕು, ಕಚೇರಿಗೆ ಹೋಗಬೇಕು, ಅಲ್ಲೇನೋ ಕೆಲಸ ಇದೆ. ಜೊತೆಗೆ ಬೇರೆಯವರ ಕೈಗೊಂಬೆಯಾಗಿ ದುಡಿತಾ ಇದ್ದಾನೆ. ಅವ್ರು ಏನು ಮಾತಾಡ್ತಾರೋ, ಏನು ಬೈತಾರೋ, ನಾಳೆಗೆ ನನ್ನ ಕೆಲಸ ಇರುತ್ತೋ ಇಲ್ವೋ, ಈ ಥರದ ನೂರಾರು ಯೋಚನೆಗಳು ಅವನ ತಲೆಯಲ್ಲಿ ತುಂಬಿಕೊಂಡಿರುತ್ತೆ. ಹಾಗಾಗಿ ನೆಮ್ಮದಿಯ ನಿದ್ದೆಯನ್ನು ಮಾಡೋದಕ್ಕೂ ಕೂಡ ಅವನು ಸಾಧ್ಯವಿಲ್ಲ. ಹಾಗಾಗಿ ಮುಂಬೈ ನಗರದ ಜೀವನದ ಸ್ಥಿತಿ ಇದು ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ನೋಡಿ, ಅಲ್ಲಿ ಒಟ್ಟಾಗಿ ನೀವು ಗಮನಿಸ್ಕೊಳ್ಳಿ, ಬಾಲ್ಯದಿಂದ ಹಿಡಿದು ಯೌವನಾವಸ್ಥೆಯನ್ನು ಹೇಳ್ತಾ ಹೋಗ್ತಾರೆ, ಹೌದಲ್ವಾ? ಸಂಸಾರದ ಜೀವನವನ್ನು ಹೇಳ್ತಾರೆ, ಗಂಡ ಹೆಂಡತಿಯ ಜೀವನ ಬರುತ್ತೆ ಅಲ್ಲಿ. ಕೊನೆಗೆ ಅವನ ಕಚೇರಿಯ ವಿಚಾರಗಳು ಬರುತ್ತೆ, ಅವನ ಜೀವನದ ಕೊನೆಯ ವಿಚಾರಗಳು ಕೂಡ ಬರುತ್ತೆ. ಹಾಗಾಗಿ ಬಾಲ್ಯದಿಂದ ಹಿಡಿದು ಯೌವನವನ್ನು ಮುಂದುವರಿಸಿಕೊಂಡು ವೃದ್ಧಾಪ್ಯದ ತನಕವೂ ನಗರ ಜೀವನ ಬಹಳ ಕಷ್ಟ ಅನ್ನೋದನ್ನು ಕವಿ ಹೇಳೋದಕ್ಕೆ ಹೊರಟಿರುವಂಥದ್ದು. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಒಟ್ಟಾಗಿ ಮುಂಬೈ ನಗರದ ಯಾಂತ್ರಿಕ ಜೀವನದ ಸ್ಥಿತಿಯನ್ನು ಕವಿ ಹೇಳಿರುವಂಥದ್ದು. ಆ ಸ್ಥಿತಿ ಹೇಗಿದೆ ಅನ್ನೋದನ್ನು ದೃಶ್ಯವತ್ತಾಗಿ ನಮ್ಮ ಕಣ್ಮುಂದೆ ಕಟ್ಟಿಕೊಟ್ಟಿದ್ದಾರೆ. ಅದರಿಂದ ಆಗುವಂತಹ ಮುಂದಿನ ಸಮಸ್ಯೆಗಳೇನು, ಅದಕ್ಕೆ ಪರಿಹಾರಗಳೇನು ಅನ್ನೋದನ್ನು ನಾವು ಕಂಡುಕೊಳ್ಬೇಕಾಗತ್ತೆ. ಹಾಗಾದರೆ ಮುಂಬೈ ನಗರದ ಎಲ್ಲರ ಸ್ಥಿತಿ ಹೀಗೆ ಇದೆಯೋ, ಅಥವಾ ಅನೇಕ ಮಹಾನಗರಗಳ ಅಥವಾ ನಗರಗಳ ಸ್ಥಿತಿ ಹೀಗೆ ಇದೆಯೋ, ಅಲ್ಲಿರುವ ಪ್ರತಿಯೊಬ್ಬರ ಜೀವನವು ಇದೇ ರೀತಿ ಇದೆಯಾ ಅಂದರೆ ಇಲ್ಲ. ನಗರಗಳಲ್ಲೂ ಒಂದಷ್ಟು ಜನ ನೆಮ್ಮದಿಯಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಆದರೆ ಬಹುಪಾಲು ಜನರು ಈ ಸ್ಥಿತಿಯಲ್ಲಿರುವಂಥದ್ದು. ಅದಕ್ಕೂ ಬಹಳ ಮುಖ್ಯವಾಗಿ ಯಾರು ಹಳ್ಳಿಯಿಂದ ನಗರಕ್ಕೆ ವಲಸೆ ಬಂದಿರ್ತಾರೋ ಅಂಥವರ ಸ್ಥಿತಿ ಹೀಗಿರುತ್ತೆ ಅನ್ನೋದನ್ನು ಕವಿತೆ ಹೇಳೋದಕ್ಕೆ ಹೊರಟಿರುವಂಥದ್ದು. ಹಾಗಾಗಿ ನಾವು ಪ್ರಕೃತಿಯಿಂದ ದೂರ ಸರಿಬಾರ್ದು. ನಿಮಗೆಲ್ಲ ಗೊತ್ತಾಗ್ತಾ ಇದೆ ಇವತ್ತು. ನಾವು ಪ್ರಕೃತಿಯಿಂದ ದೂರ ಆದಂತೆ ಏನೇನು ಆಗ್ತಾ ಇದೆ ಇವತ್ತು. ಮರ ಗಿಡಗಳನ್ನೆಲ್ಲ ಕಡಿದಾಕ್ತಾ ಇದ್ದೀವಿ, ಹೌದಲ್ವಾ? ಗೋಡೆಯ ಪಕ್ಕ ಗೋಡೆ, ಗೋಡೆಯ ಪಕ್ಕ ಗೋಡೆ, ಗೋಡೆಯ ಮೇಲೆ ಮತ್ತೊಂದು ಗೋಡೆಯನ್ನು ಕಟ್ಕೊಂಡು ಹೋಗ್ತಾ ಇದ್ದೀವಿ. ಇದರಿಂದ ಏನಾಗ್ತಾ ಇದೆ ಇವತ್ತು? ಪ್ರವಾಹಗಳು ಬರ್ತಾ ಇದೆ, ಸುನಾಮಿಗಳು ಬರ್ತಾ ಇದೆ, ಹೌದೋ ಅಲ್ವೋ? ಭೂಕಂಪಗಳಾಗ್ತಾ ಇದೆ. ಅದಕ್ಕೂ ಹೆಚ್ಚಾಗಿ ರೋಗಗಳು ಬರ್ತಾ ಇದೆ. ಗೊತ್ತಿದೆ ನಿಮಗೆ, ಕರೋನಾದಿಂದ ನಮ್ಮ ಜೀವನದ ಸ್ಥಿತಿ ಏನಾಯ್ತು ಇವತ್ತು. ಪ್ರತಿಯೊಬ್ಬ ಮಾನವನ ಬದುಕು ಕೂಡ ಬದಲಾಯಿತು ಕೇವಲ 3-4 ತಿಂಗಳಿನಲ್ಲಿ. ಹಾಗಾಗಿ ನಾವು ಪ್ರಕೃತಿಯಿಂದ ಯಾವತ್ತೂ ದೂರ ಸರಿಬಾರದು. ಪ್ರಕೃತಿಯೊಡನೆ ಬೆರೆತು ಪ್ರಕೃತಿಯನ್ನು ಆರಾಧಿಸುತ್ತಾ ನಮ್ಮ ಜೀವನವನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದನ್ನು ಮತ್ತೊಂದು ರೀತಿಯಲ್ಲಿ ಕವಿತೆ ನಮ್ಮ ಮುಂದೆ ಇಟ್ಟಿರುವಂಥದ್ದು. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನು ಮುಂದೆ ಅಭ್ಯಾಸ ಭಾಗವನ್ನು ನೋಡೋದಾದರೆ ನಿಮಗೆ ಸಾಂದರ್ಭಿಕ ವಿವರಣೆಯನ್ನು ಬಯಸುವ ವಾಕ್ಯಗಳು ಅಂತ ಕೊಡ್ತಾರೆ. ನಿಮಗೆಲ್ಲ ಗೊತ್ತಿದೆ ಈಗಾಗಲೇ ಸಂದರ್ಭಗಳನ್ನು ಹೇಗೆ ಬರೆಯೋದು ಅನ್ನೋದೆಲ್ಲ ಗೊತ್ತಿದೆ. 3 ಪ್ಯಾರ ಮಾಡಿಕೊಳ್ಬೇಕು, ಆಯ್ಕೆ ಬರಿಬೇಕು, ಸಂದರ್ಭ ಬರಿಬೇಕು, ಸ್ವಾರಸ್ಯ ಬರಿಬೇಕು, ಇದೆಲ್ಲ ಗೊತ್ತಿರುವಂಥದ್ದು. ನೋಡಿ, ಇಲ್ಲಿ ಅವಸರದ ಹೆಜ್ಜೆಯ ಮೇಲೆ ಸರಿವ 1000 ಕೊರಳು ಕೊಡ್ತಾರೆ ಪರೀಕ್ಷೆಯಲ್ಲಿ ಸಂದರ್ಭಕ್ಕೆ. ಮಗು ಮುಂಬೈ ನಗರದಲ್ಲಿ ಕಂಡದ್ದು ಏನು ಅನ್ನುವಂಥ ಪ್ರಶ್ನೆಗೆ ಇದು ಉತ್ತರವಾಗಿ ನಮಗೆ ಗೋಚರ ಆಗತ್ತೆ. ಏನು ಕಾಣ್ತಾ ಇದೆ ಮಗು? ಬೆಳಗಿನಿಂದ ಸಂಜೆಯ ತನಕ 1,00,000 ಚಕ್ರದ ಉರುಳನ್ನು ಕಾಣ್ತಾ ಇದೆ. ಅಂದರೆ ವಾಹನ ದಟ್ಟಣೆಯನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಮುಂಬೈ ನಗರದಲ್ಲಿ ವಾಹನಗಳ ದಟ್ಟಣೆ ಹೇಗಿದೆ, ಹಾಗೆ ಅವಸರದ ಹೆಜ್ಜೆಯ ಮೇಲೆ ಸರಿವ 1000 ಕೊರಳು. ಅವಸರದಿಂದ ಓಡಾಡುವಂತಹ ಜನಗಳನ್ನು ಮಗು ಕಾಣ್ತಾ ಇದೆ. ಅಂದರೆ ಜನದಟ್ಟಣೆಯನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ಮುಂಬೈ ನಗರದ ಮಗು ಕಂಡದ್ದು ಏನು ಅಂದರೆ ಒಂದು ವಾಹನ ದಟ್ಟಣೆ, ಮತ್ತೊಂದು ಜನದಟ್ಟಣೆ. ಗೊತ್ತಾಗಿದೆ ಅಲ್ವಾ? ಇದು ಸಂದರ್ಭ, ಅಲ್ಲಿನ
ಸ್ಥಿತಿಯನ್ನು, ಮುಂಬೈ ನಗರದ ಸ್ಥಿತಿಯನ್ನು ನಾವಿಲ್ಲಿ ಕಾಣ್ಬೋದಾಗಿದೆ ಅನ್ನುವಂಥದ್ದು. ರಸ್ತೆ ದಾಟುವಾಗ ಎಚ್ಚರಿಕೆ. ಮುಂಬೈ ನಗರದ ಮಗು ಕಲಿತದ್ದು ಏನು? ತಂದೆ ತಾಯಿಯಿಂದ ಪ್ರೀತಿಯನ್ನು ಕಲಿತಾ? ಇಲ್ಲ. ಹಿರಿಯವರಿಂದ ಮೌಲ್ಯಗಳನ್ನು ಕಲಿತಾ? ಇಲ್ಲ. ಸಮಾಜದೊಡನೆ ಬೆರೆತು ಒಳ್ಳೆಯ ನೀತಿಗಳನ್ನು ಕಲಿತಾ? ಇಲ್ಲ. ಮತ್ತಿನ್ನೇನನ್ನು ಕಲಿತು? ಕ್ಯೂ ನಿಲ್ಲೋದನ್ನು ಕಲಿತು, ಫುಟ್ಪಾತಿನಲ್ಲಿ ಸಂಚರಿಸೋದನ್ನು ಕಲಿತು, ರಸ್ತೆ ದಾಟುವಾಗ ಎಚ್ಚರಿಕೆ ಅನ್ನೋದನ್ನು ಕಲಿತು. ಅಂದರೆ ಯಾಂತ್ರಿಕ ಜೀವನವನ್ನೇ ಕಲ್ತಿದೆ ಮಗು ಅನ್ನೋದನ್ನು ಹೇಳುವ ಸಂದರ್ಭದಲ್ಲಿ ಈ ವಿಚಾರ ಬಂದಿರುವಂಥದ್ದು. ರಸ್ತೆ ಅಂಚಿನಲ್ಲೇ ಕೈ ಹಿಡಿದು ನಡೆಸಿದವಳು ಯಾರು? ತಾಯಿ. ಮುಂಬೈ ನಗರದಲ್ಲಿ ತಾಯಿ ಅಂದ ತಕ್ಷಣ ಮಕ್ಕಳಿಗೆ ನೆನಪಾಗೋದೇನು ಅಂದರೆ, ರಸ್ತೆಯ ಅಂಚಿನಲ್ಲಿ ಕೈ ಹಿಡಿದು ನಡೆಸ್ಕೊಂಡು ಹೋದ್ಲು ತಾಯಿ ಎನ್ನುವುದು ನೆನಪಾಗುತ್ತೆ. ಮತ್ತಿನ್ನೇನು ನೆನಪಾಗಬೇಕಿತ್ತು? ಕೈ ತುತ್ತು ಕೊಟ್ಟದ್ದು, ಚಂದಮಾಮನನ್ನು ತೋರಿಸಿ ತಿನ್ನಿಸಿದ್ದು, ಜೋಗುಳಾಡಿ ಮಲಗಿಸಿದ್ದು, ಈ ವಿಚಾರಗಳು ನೆನಪಿಗೆ ಬರೋಲ್ಲ. ಯಾಕೆ? ಆ ದೃಶ್ಯಗಳು ಆ ಮಗುವಿಗೆ ಸಿಕ್ಕಿಲ್ಲ, ಅಥವಾ ಆ ಅನುಭವಗಳು ಮಗುವಿಗೆ ಸಿಕ್ಕಿಲ್ಲ. ಹೌದಲ್ವಾ? ಒತ್ತಡದ ಜೀವನದ ನಡುವೆ ಏನಾಗುತ್ತೆ, ತಾಯಿ 2-3 ತಿಂಗಳಿಗೆ ಮಗುವನ್ನು ಬೇರೆಯವರ ಕೈಯಲ್ಲಿ ಕೊಟ್ಟು ಕಚೇರಿಗಳಿಗೆ ಹೋಗ್ತಾಳೆ, ಕೆಲಸಕ್ಕೆ ಹೋಗ್ತಾಳೆ. ಆ ಮಗು ಏನು ಮಾಡುತ್ತೆ? ಯಾಂತ್ರಿಕವಾಗಿ ಬದುಕನ್ನು ಕಟ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡುತ್ತೆ. ನೋಡಿ, ತಾಯಿ ಕಲಿಸಿದ್ದೆಲ್ಲ ಯಾಂತ್ರಿಕ ಜೀವನವನ್ನೇ. ನೋಡಿ, ಅವಳು ಕಲಿಸೋದೇನು? ರಸ್ತೆ ಅಂಚಿನಲ್ಲಿ ಕೈ ಹಿಡಿದು ನಡೆಯೋದನ್ನು ಕಲಿಸ್ಕೊಟ್ಟಿದ್ದಾಳೆ. ಅಂದರೆ ಯಾಂತ್ರಿಕವಾಗಿ ತನ್ನ ತಾಯ್ತನವನ್ನು ನಿರ್ವಹಿಸಿದ್ದಾಳೆ ತಾಯಿ. ಅವಳಿಗೆ ಸಮಾಧಾನ ಇಲ್ಲ. ಆದರೂ ಕೂಡ ಅನಿವಾರ್ಯವಿಲ್ಲದೆ ಅಸಹಾಯಕಳಾಗಿ ಒಂದಷ್ಟು ಯಾಂತ್ರಿಕ ಜೀವನವನ್ನು ಮಗುವಿಗೆ ಕಲಿಸಿರುವಂಥದ್ದು. ಕುಳಿತು ಕೆಮ್ಮುವ ಪ್ರಾಣಿ ಯಾರು? ಕುಳಿತು ಕೆಮ್ಮುವ ಪ್ರಾಣಿ ತಂದೆ. ಬೆಳಗಿನಿಂದ ಸಂಜೆಯ ತನಕ ಕಚೇರಿಯಲ್ಲಿ ದುಡಿದು ಆಯಾಸವಾಗಿ ಮನೆಗೆ ಬರೋಷ್ಟರಲ್ಲಿ ಮಗು ಮಲ್ಕೊಂಡಿರುತ್ತೆ. ಬೆಳಗ್ಗೆ ಎದ್ದು ಹೋಗುವ ಸಂದರ್ಭದಲ್ಲಿ ಮಗು ಮಲಗಿರುತ್ತೆ. ಹಾಗಾಗಿ ಮಗುವಿನ ಮುಖವನ್ನೇ ನೋಡದ ಸ್ಥಿತಿ ತಂದೆಗೆ ಆಗಿರುವಂಥದ್ದು. ಯಾವುದೋ ಒಂದು ರಜಾ ದಿನಗಳಲ್ಲಿ ಮನೆಯಲ್ಲಿ ಕುಳಿತು ಕೆಮ್ಮುವ ಪ್ರಾಣಿ. ಯಾಕೆ? ವಾರವಿಡೀ ದುಡಿದಿರ್ತಾರೆ. ಒಂದು ದಿನ ಬಿಡುವು ಸಿಕ್ಕಾಗ ತಮ್ಮ ಆಯಾಸವನ್ನು ಪರಿಹರಿಸ್ಕೊಳ್ಳೋದಕ್ಕಿರ್ತಾರೆ. ಆ ಸಂದರ್ಭದಲ್ಲಿ ಮಗುಗೆ ಕಾಣುತ್ತೆ ಅಂದರೆ ಕುಳಿತು ಕೆಮ್ಮುವ ಪ್ರಾಣಿಯ ರೀತಿಯಲ್ಲಿ ತಂದೆ ಕಾಣ್ತಾನೆ. ಆ ದೃಶ್ಯವನ್ನು ಗಮನಿಸ್ಕೊಳ್ಳಿ. ಮಾನವೀಯ ಮೌಲ್ಯಗಳು ಎಲ್ಲಿಗೆ ಹೋದೋ, ಮಾನವೀಯ ಸಂಬಂಧ ಅನ್ನೋದು ಏನಾಯಿತು ಅನ್ನುವಂತಹ ವಿಚಾರ ನಮ್ಮ ತಲೆಗೆ ಬರುತ್ತೆ. ಹಾಗಾಗಿ ಇಂತಹ ಜೀವನ ಯಾಂತ್ರಿಕವಷ್ಟೇ. ಮುಂದೆ ನೋಡಿ, 100 ಜಾಹೀರಾತುಗಳು ತಲೆಗೆ ತುರುಕಿದ್ದು. ಮಗು ಇವತ್ತು ಕಲಿತಾ ಇರೋದೇನು? 100 ಜಾಹೀರಾತುಗಳು ತಲೆಗೆ ತುರುಕಿದ್ದು. ರಸ್ತೆ ಬದಿಯಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಅನೇಕ ಜಾಹೀರಾತುಗಳನ್ನು ನಾವು ಕಾಣ್ತೇವೆ. ಆ ಜಾಹೀರಾತುಗಳು ಮಗುವಿಗೆ ಬಹಳ ಪ್ರಭಾವವನ್ನು ಬೀರುತ್ತೆ. ಅದು ನಿಜವಾದ ಕಲಿಕೆಯಾಗಿ ಇವತ್ತು ಮಾರ್ಪಾಡಾಗ್ತಾ ಇದೆ. ಇಂತಹ ಕಲಿಕೆಯನ್ನು ಮಗು ಇವತ್ತು ಕಲಿತಾ ಇರುವಂಥದ್ದು ಅನ್ನೋದನ್ನು ಹೇಳುವ ಸಂದರ್ಭ. ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದು, ಬಿಡುವಿಲ್ಲದ ಜೀವನವನ್ನು ಹೇಳುವ ಸಂದರ್ಭ ಇದು. ಮೈ ಮೇಲೆ ಬಟ್ಟೆಯನ್ನು ಹಾಕೊಳ್ಬೇಕು, ಆದರೆ ಸಮಯವಿಲ್ಲದ ಕಾರಣ ಬಟ್ಟೆಯೊಳಗೆ ಮೈ ತುರುಕಿಕೊಂಡು ಓಡುವ ಸ್ಥಿತಿ ನಿರ್ಮಾಣ ಆಗಿದೆ. ಕಲ್ಪನೆ ಮಾಡ್ಕೊಳ್ಳಿ ನೀವು, ಹೀಗಾಗಿದೆ ಬದುಕು ನಗರಗಳಲ್ಲಿ ಅಥವಾ ಮುಂಬೈ ನಗರದಲ್ಲಿ ಅನ್ನುವಂಥದ್ದು. ಇದಿಷ್ಟು ಕೂಡ ಸಂದರ್ಭಗಳು. ನಾನು ಸಂದರ್ಭವನ್ನು ಹೇಳುವ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನು ಹೇಳಿದ್ದೇನೆ. ಅದನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ನೀವು ಬರೀಬೇಕಾಗತ್ತೆ. ಇನ್ನು 1 ಅಂಕದ ಪ್ರಶ್ನೆಗಳನ್ನು ನೋಡಿ. ಮಗು ಹುಟ್ಟಿದ್ದು ಎಲ್ಲಿ? ಮಗು ಹುಟ್ಟಿದ್ದು ಆಸ್ಪತ್ರೆಯಲ್ಲಿ. ಯಾವುದೋ ಒಂದು ಸ್ಥಳದ ಹೆಸರನ್ನು ಬರೀಬೇಕಾಗಿತ್ತು, ಆದರೆ ಇಲ್ಲಿ ಏನಾಗಿದೆ? ಮಗು ಹುಟ್ಟಿದ್ದು ಆಸ್ಪತ್ರೆಯಲ್ಲಿ. ಮುಂಬೈಯಲ್ಲಿ ಬೆಳಗಿನಿಂದ ಸಂಜೆಯ ತನಕ ಕಾಣುವುದೇನು?
ಏನು ಕಾಣ್ತಾ ಇದ್ದೀವಿ ಬೆಳಗಿಂದ ಸಂಜೆ ತನಕ? ಲಕ್ಷ ಚಕ್ರದ ಉರುಳುಗಳನ್ನು ಕಾಣ್ತಾ ಇದ್ದೀವಿ. ಅವಸರದ ಹೆಜ್ಜೆಯ ಮೇಲೆ ಸರಿವ 1000 ಕೊರಳನ್ನು ಮಗು ಕಾಣ್ತಾ ಇದೆ ಅನ್ನುವಂಥದ್ದು. ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಯಾರು? ತಾಯಿ. ಕುಳಿತು ಕೆಮ್ಮುವ ಪ್ರಾಣಿ ತಂದೆ. ತಾನಾಗಿ ಕಲಿತದ್ದು ಏನು? ತಾನಾಗಿ ಮಗು ಏನನ್ನು ಕಲಿತಾ ಇದೆ? ಸ್ವಕಲಿಕೆಯಾಗಿ ಏನನ್ನು ಕಲಿತಾ ಇದೆ? ಬಸ್ ಸ್ಟಾಪಿನಲ್ಲಿ ನಿಂತು ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದು ಒಂದನ್ನು ಮಾತ್ರ ಕಲಿತಾ ಇದೆ. ಅದೂ ಕೂಡ ನಿಜವಾದ ಕಲಿಕೆಯಲ್ಲ, ಅಗತ್ಯವಾದ ಕಲಿಕೆ ಅಂತೂ ಅಲ್ಲ. ಲಕ್ಷ ದಾರಿಗಳ ಚದುರಂಗದಾಟ ಯಾವುದು? ಮುಂಬೈ ಜನಗಳ ಜೀವನ ಅನ್ನುವಂಥದ್ದು ಲಕ್ಷ ದಾರಿಗಳ ಚದುರಂಗದಾಟವಾಗಿದೆ. ಕನಸು ಬಂಡಿಯ ಕೆಳಗೆ ನಿದ್ರಿಸುವುದು ಹೇಗೆ? ಕನಸು ಬಂಡಿಯ ಕೆಳಗೆ ನಿದ್ರಿಸುವುದು ಹಾಸುಗಂಬಿಯ ಹಾಗೆ ತತ್ತರಿಸುತ್ತಾ. ಹಾಸುಗಂಬಿ ಅಂದರೆ ರೈಲು ಹಳಿಯ ಹಾಗೆ ತತ್ತರಿಸುತ್ತಾ ನಿದ್ರಿಸುವುದು. ಇನ್ನು 2-3 ವಾಕ್ಯದ ಪ್ರಶ್ನೆಗಳನ್ನು ನೋಡೋದಾದರೆ, ಮಗು ಹುಟ್ಟಿ ಬೆಳೆದದ್ದು ಎಲ್ಲಿ? ಮಗು ಹುಟ್ಟಿದ್ದು ಆಸ್ಪತ್ರೆಯಲ್ಲಿ, ಬೆಳೆದದ್ದು ಬಸ್ಸು, ಟ್ರಾಮ್, ಎಲೆಕ್ಟ್ರಿಕ್ ಟ್ರೈನ್ಗಳಲ್ಲಿ. ಮಗು ಏನನ್ನು ಕಲಿಯಿತು? ಕ್ಯೂ ನಿಲ್ಲು, ಫುಟ್ಪಾತಿನಲ್ಲೇ ಸಂಚರಿಸು, ರಸ್ತೆ ದಾಟುವಾಗ ಎಚ್ಚರಿಕೆ. ಮಗು ಏನನ್ನು ಕುಡಿದು ಬೆಳೆಯುವುದು? ಕಾಣದೆಮ್ಮೆಯ ಕೆಚ್ಚಲು ಕರೆದು ಕಳುಹಿಸಿದ ಬಾಟ್ಲಿಯ ಹಾಲು. ಮಗುವಿನ ಪಾಲಿಗೆ ತಾಯಿ ಹೇಗಿದ್ದಾಳೆ? ಮಗುವಿನ ಪಾಲಿಗೆ ತಾಯಿ ಹೇಗಿದ್ದಾಳೆ ಅಂದರೆ 1000 ಗಾಲಿ ಉರುಳಿ ಹೊರಳುವ ರಸ್ತೆ ಅಂಚಿನಲ್ಲೇ ಕೈ ಹಿಡಿದು ನಡೆಸಿದವಳು. ಒಂದಿಷ್ಟು ಕೋಣೆಯೊಳಗಿಂದನೇ ಹೊರಲೋಕವನ್ನು ಪರಿಚಯಿಸಿದವಳು, ಎಚ್ಚರಿಕೆಯನ್ನು ಕೊಟ್ಟಂಥವಳು. ತಂದೆ ಮಗುವಿಗೆ ಕಾಣಿಸಿಕೊಳ್ಳುವ ಬಗೆ ಹೇಗೆ? ಬೆಳಗಿನಿಂದ ಸಂಜೆಯ ತನಕ ಕಣ್ಮರೆಯಾಗಿ ಒಮ್ಮೊಮ್ಮೆ ರಜಾ ದಿನಗಳಲ್ಲಿ ಎದುರುಗೊಂಡು ಕುಳಿತು ಕೆಮ್ಮುವ ಪ್ರಾಣಿಯ ಹಾಗೆ. ಮಗು ಕಲಿತ ವಿದ್ಯೆಗಳ್ಯಾವುವು? ಮಗು ಏನನ್ನು ಕಲಿತಾ ಇದೆ? ಮಗು ಶಾಲಾ ಕಾಲೇಜುಗಳು ಕಲಿಸಿದ್ದು, 100 ಜಾಹೀರಾತುಗಳನ್ನು ನೋಡಿ ಕಲಿತದ್ದು, ರೇಡಿಯೋ ವಿಭಾಗದಿಂದ ಪ್ರಭಾವ ಬೀರಿದ್ದು, ಈ ವಿಚಾರಗಳನ್ನು ಮಗು ಕಲಿತಾ ಇರುವಂಥದ್ದು. ಮುಂಬೈನ ಅವಸರದ ಜೀವನ ಚಿತ್ರಕ್ಕೆ 2 ಉದಾಹರಣೆ ನೀಡಿ. ಅಂದರೆ ಕೊನೆಯ ಪ್ಯಾರ ಜೀವನ ಅನ್ನುವಾಗ ಒಂದಷ್ಟು ದೃಶ್ಯಗಳನ್ನು ನಮ್ಮ ಮುಂದೆ ಕಟ್ಕೊಟ್ಟಿದ್ದಾರಲ್ವ, ಅದರಲ್ಲಿ 2 ಬರಿಬೇಕು. ಯಾವುದು 2 ಹಾಗಾದರೆ? 100 ಬೆಳಕಿನ ಕೆಳಗೆ ಯಾರದೋ ಕೈಗೊಂಬೆಯಾಗಿ ದುಡಿಯುವಂಥದ್ದು, ಹೌದಲ್ವಾ? ಹೇಳುವುದು, ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದು, ಹೀಗೆ ಅನೇಕ ದೃಶ್ಯಗಳಿದೆ. ಅದರಲ್ಲಿ 2 ಬರೆದರೆ ನೀವು ಸಾಕು. ಇನ್ನು 4 ಅಂಕದ ಪ್ರಶ್ನೆಗಳು. ಮುಂಬೈ ಜಾತಕದಲ್ಲಿ ಮಕ್ಕಳ ಬಾಲ್ಯದ ಚಿತ್ರಣ ಹೇಗೆ ನಿರೂಪಿತವಾಗಿದೆ? ನೋಡಿ, ಮಕ್ಕಳ ಬಾಲ್ಯದ ಚಿತ್ರಣ ಮುಂಬೈ ಜಾತಕದಲ್ಲಿ ಹೀಗೆ ನಿರೂಪಣೆಗೊಂಡಿದೆ. ನಿಮ್ಗೆ ಗೊತ್ತಿದೆ, ಮಗು ಬಾಲ್ಯದಲ್ಲಿ ಹುಟ್ಟಿದ ಸಂದರ್ಭ ಯಾವುದು? ಆಸ್ಪತ್ರೆಯಲ್ಲಿ ಹುಟ್ಟುತ್ತೆ. ಅದಕ್ಕೆ ಯಾವುದೇ ಒಂದು ನಿಜವಾದ ಅಥವಾ ಯಾವುದೋ ಒಂದು ಸರಿಯಾದಂಥ ಒಂದು ಸ್ಥಳವೂ ಇಲ್ಲ. ಬೆಳೆದದ್ದು ಬಸ್ಸು, ಟ್ರಾಮ್, ಕಾರು, ಎಲೆಕ್ಟ್ರಿಕ್ ಟ್ರೈನುಗಳಲ್ಲಿ. ಅಂದರೆ ಆ ಮಗುವಿಗೆ ಹೇಳ್ಕೊಳ್ಳೋದಕ್ಕೆ ಒಂದು ಸ್ಥಳವೂ ಇಲ್ಲ ಅನ್ನೋದನ್ನು ಇದು ಪರೋಕ್ಷವಾಗಿ ನಮಗೆ ತಿಳಿಸ್ತಾ ಇರುವಂಥದ್ದು. ಕಲಿತದ್ದೇನು, ಕಂಡದ್ದೇನು? ಅವಸರದಿಂದ ಓಡುವ ಜನಗಳನ್ನು ಕಾಣ್ತಾ ಇದೆ, ವೇಗವಾಗಿ ಹೋಗುವಂಥ ಲಕ್ಷ ಚಕ್ರಗಳನ್ನು ಕಾಣ್ತಾ ಇದೆ, ಕ್ಯೂ ನಿಲ್ಲೋದನ್ನು ಕಲಿತಾ ಇದೆ, ಫುಟ್ಪಾತಿನಲ್ಲಿ ಸಂಚರಿಸೋದನ್ನು ಕಲಿತಾ ಇದೆ. ಇವೆಲ್ಲವೂ ಕೂಡ ಬಾಲ್ಯದ ದಿನಗಳು ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಇನ್ನು 2ನೇದು, ತಂದೆ ತಾಯಿಗಳು ಮಗುವಿಗೆ ಗೋಚರಿಸುವ ಬಗೆಯನ್ನು ವಿವರಿಸಿ. ಗೊತ್ತಿದೆ, ಆ ಮುಂಬೈ ನಗರದ ಮಗುವಿಗೆ ತಂದೆ ತಾಯಿಗಳು ಯಾವ ಥರ ಕಾಣಿಸ್ಕೊಳ್ತಾರೆ? ತಾಯಿಯಾದವಳು ಪ್ರೀತಿ ವಾತ್ಸಲ್ಯವನ್ನು ಕೊಡಬೇಕು ಅನ್ನುವ ಮನಸ್ಸಿದ್ದರೂ ಕೂಡ ತನ್ನ ಪುಟ್ಟ ಮನೆಯೊಳಗಿನಿಂದಲೇ ಹೊರ ಜಗತ್ತನ್ನು ಪರಿಚಯ ಮಾಡಿಕೊಡ್ತಾಳೆ. ಆ ಜನದಟ್ಟಣೆಯ ನಡುವೆ, ವಾಹನ ದಟ್ಟಣೆಗಳ ನಡುವೆ ಕೈ ಹಿಡಿದು ರಸ್ತೆಯಲ್ಲಿ ನಡೆಯೋದನ್ನು ಕಲಿಸ್ಕೊತಾಳೆ.
ಫುಟ್ಪಾತ್ನಲ್ಲೇ ಸಂಚರಿಸಬೇಕು ಅನ್ನೋದನ್ನು ಹೇಳ್ಕೊಡ್ತಾಳೆ. ತಂದೆ ಮಗುವಿನ ಜೊತೆ ಪ್ರೀತಿಯಿಂದ ಆಟ ಆಡ್ಕೊಂಡು ಕಾಲವನ್ನು ಕಳ್ಕೊಂಡು ಮಗುವಿಗೆ ಒಂದಷ್ಟು ವಿಚಾರಗಳನ್ನು ಕಲಿಸ್ಕೊಡ್ಬೇಕಾಗಿತ್ತು. ಆದರೆ ಇಲ್ಲಿ ತಂದೆ ಮತ್ತು ಮಗುವಿನ ನಡುವೆ ಸಂಬಂಧವೇ ಇಲ್ಲದ ಸ್ಥಿತಿ. ಕೆಲಸದ ಒತ್ತಡದಿಂದ ಮಗುವಿಗೆ ತಂದೆ ಸಿಗೋದೇ ಇಲ್ಲ. ಯಾವುದೋ ಒಂದು ದಿನ ಹಬ್ಬದಲ್ಲಿ ಅಥವಾ ರಜಾ ದಿನಗಳಲ್ಲಿ ಒಂದು ಕಡೆ ಕುಳಿತು ಕೆಮ್ಮುವ ಪ್ರಾಣಿಯ ರೀತಿಯಲ್ಲಿ ಮಗುವಿಗೆ ಕಾಣಿಸ್ಕೊಳ್ತಾನೆ. ಈ ವಿಚಾರಗಳನ್ನು ಈ ಪ್ರಶ್ನೆಗೆ ಬರೀಬೇಕಾಗತ್ತೆ. ಇನ್ನು ಮೂರನೆಯದು, ಮಗು ಕಲಿತದ್ದನ್ನು ಮತ್ತು ವಿದ್ಯಾಭ್ಯಾಸ ಮಾಡುವ ವಿವರಗಳನ್ನು ತಿಳಿಸಿ ಅಂತ ಹೇಳ್ತಾರೆ. ಕಲಿತದ್ದೇನು? ಮಗು ಕಲಿತದ್ದೇನು? ಕ್ಯೂ ನಿಲ್ಲುವುದನ್ನು ಕಲಿತು, ಫುಟ್ಪಾತ್ನಲ್ಲಿ ಸಂಚರಿಸುವುದನ್ನು ಕಲಿತು, ರಸ್ತೆ ದಾಟೋದನ್ನು ಕಲಿತು, ಜೊತೆಗೆ ಅವರಿವರನ್ನು ತಳ್ಳಿ ಮುನ್ನುಗ್ಗು, ಬೇರೂರು, ಹೀರು, ಸ್ವಾರ್ಥ ಜೀವನವನ್ನು ಕಲಿತು ಮಗು. ಹೌದಲ್ವಾ? ನಗರಗಳು ಇವತ್ತು, ಅಥವಾ ಮುಂಬೈ ನಗರ ಇವತ್ತು ಸ್ವಾರ್ಥ ಜೀವನವನ್ನು ಕಲಿಸ್ತಾ ಇದೆ. ನಾವೆಲ್ಲರೂ ಒಂದು ಅನ್ನುವಂತಹ ಭಾವನೆ ಹೋಗ್ತಾ ಇದೆ. ನಾನಿದ್ರೆ ಸಾಕು, ನಾನು ಮುಂದೆ ಬಂದರೆ ಸಾಕು ಅನ್ನುವಂತಹ ಸ್ವಾರ್ಥ ಜೀವನವನ್ನು ಇವತ್ತು ನಗರಗಳು ಮಗುವಿಗೆ ಕಲಿಸ್ತಾ ಇರುವಂಥದ್ದು. ಇನ್ನು ವಿದ್ಯಾಭ್ಯಾಸ ಅಂದರೆ ಏನಾಗಿದೆ ನಗರಗಳಲ್ಲಿ? ಶಾಲಾ ಕಾಲೇಜುಗಳು ತಲೆಗೆ ತುರುಕಿದ್ದು, ಅದಾಗೆ ಹೋಗಿದ್ದಲ್ಲ, ಕಲಿ ಕಲಿ ಎನ್ನುವ ರೀತಿಯಲ್ಲಿ ಒತ್ತಡದಿಂದ ತುರುಕಿದ್ದು, ಜಾಹೀರಾತುಗಳನ್ನು ನೋಡಿ ಕಲಿತದ್ದು, ರೇಡಿಯೋಗಳಲ್ಲಿ ಬರುವಂತಹ ಜಾಹೀರಾತುಗಳ ಪ್ರಭಾವಗಳು, ತಾನಾಗೆ ಕಲಿತದ್ದು ಒಂದು. ಅದೇನದು? ಬಸ್ ಸ್ಟಾಪಿನಲ್ಲಿ ನಿಂತು ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದು, ಒಂದನ್ನು ಮಾತ್ರ ತಾನಾಗಿ ಕಲಿತಿರುವಂಥದ್ದು. ಇನ್ನು ನಾಲ್ಕನೆಯದು, ನಗರ ಜೀವನದ ಯಾಂತ್ರಿಕ ವಿವರಗಳು ಕವಿತೆಯಲ್ಲಿ ಹೇಗೆ ಚಿತ್ರಣಗೊಂಡಿದೆ ವಿವರಿಸಿ. ನೋಡಿ, ಇಡೀ ಪದ್ಯವನ್ನು ಗಮನಿಸ್ಕೊಂಡು ನಾವು ಒಂದು 5-6 ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕಾಗತ್ತೆ. ಯಾಕಂದರೆ ಇಡೀ ಕವಿತೆ ಯಾಂತ್ರಿಕ ಜೀವನವನ್ನೇ ಹೇಳ್ತಾ ಇರುವಂಥದ್ದು. ಅಲ್ಲಿ ಕೇಳ್ತಾರೆ ನೋಡಿ, ನಗರ ಜೀವನದ ಯಾಂತ್ರಿಕ ವಿವರಗಳು. ಕವಿತೆ ಹೇಳುತ್ತಿರುವ ಎಲ್ಲ ವಿಚಾರಗಳು ಯಾಂತ್ರಿಕ ಜೀವನಕ್ಕೆ ಸಂಬಂಧಪಟ್ಟಂಥದ್ದು. ಮಗುವಿನ ಬಾಲ್ಯದಿಂದ ಹಿಡಿದು ಯೌವನಾವಸ್ಥೆಯನ್ನು ಮುಂದುವರೆದಂತೆ ವೃದ್ಧಾಪ್ಯದವರೆಗೂ, ಅವನ ಕೊನೆಯ ಜೀವನದವರೆಗೂ ಕೂಡ ಅವನ ಯಾಂತ್ರಿಕ ಜೀವನ ಹೇಗಿರುತ್ತೆ ಅನ್ನೋದನ್ನು ಕವಿತೆ ಹೇಳ್ತಾ ಇದೆ. ಅದೇ ವಿಚಾರಗಳನ್ನು ನೀವು ಪಟ್ಟಿ ಮಾಡಬೇಕಾಗತ್ತೆ. ಎಲ್ಲವನ್ನ ಗಮನಿಸ್ಕೊಂಡು ಒಂದು 5-6 ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. ಇನ್ನು ಅಭ್ಯಾಸದಲ್ಲಿ ನೋಡಿ, ಬಸ್ಸು, ಟ್ರಾಮ್, ಕಾರು, ಟ್ಯಾಕ್ಸಿ, ಎಲೆಕ್ಟ್ರಿಕ್ ಟ್ರೇನು, ಬಾಟ್ಲಿ ಮುಂತಾದ ಅನ್ಯ ದೇಶೀಯ ಪದಗಳನ್ನು ಗಮನಿಸಿರಿ. ಕವಿತೆಯಲ್ಲಿರುವ ಇಂತಹ ಪದಗಳನ್ನು ಪಟ್ಟಿ ಮಾಡಿ. ಅಂದರೆ ಒಂದಷ್ಟು ಅನ್ಯ ದೇಶೀಯ ಪದಗಳನ್ನು ಹೇಳಿದ್ದಾರೆ. ಇದನ್ನು ಬಿಟ್ಟು ಇನ್ನುಳಿದ ಅನ್ಯ ದೇಶೀಯ ಪದಗಳನ್ನು ಪಟ್ಟಿ ಮಾಡಿ ನೀವು ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ಹೇಳಿರೋದು ಒಂದು 5-6 ಪದಗಳು. ಅದನ್ನು ಬಿಟ್ಟು ಇನ್ನೂ ಒಂದಷ್ಟು ಪದಗಳು ಅನ್ಯ ದೇಶೀಯ ಪದಗಳಾಗಿದೆ. ಹಾರ್ಲಿಕ್ಸ್ ಆಗಿದೆ, ಕ್ಯೂ, ರೇಡಿಯೋ, ಸಿಲೋನ್, ರೈಲು, ಬಸ್ಸು, ಇವೆಲ್ಲವೂ ಕೂಡ ಅನ್ಯ ದೇಶೀಯ ಪದಗಳು. ಇನ್ನು ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ. ವಿಭಕ್ತಿಯನ್ನು ನಾವು ಗುರುತಿಸಬೇಕಾಗತ್ತೆ. ನೋಡಿ, ಬೆಳಗಿಂದ, ಅಲ್ಲಿ ಏನು ಬರುತ್ತೆ? ಇಂದ, ತೃತೀಯ ವಿಭಕ್ತಿ. ಹೌದಲ್ವಾ? ನಡೆಸಿದವಳು, ಉ, ಪ್ರಥಮ ಉ. ಹೌದಲ್ವಾ? ಪ್ರಥಮ. ಬಸ್ ಸ್ಟಾಪಿನಲ್ಲಿ, ಅಲ್ಲಿ, ಅಲ್ಲಿ ಅನ್ನೋದು ಸಪ್ತಮಿ ವಿಭಕ್ತಿ. ಇನ್ನು ಕಾಲಸೂಚಕಗಳನ್ನು ಗುರುತಿಸಿ ಅಂತ ಕೇಳಿದೆ. ಕಳುಹಿಸಿದ. ಕಾಲಸೂಚಕಗಳು ಅಂದರೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಕಳುಹಿಸಿದ, ಈಗಾಗಲೇ ಕಳಿಸಾಗೋಗಿದೆ, ಭೂತಕಾಲ. ಹಿಡಿಯುವುದು, ಮುಂದೆ ಹಿಡಿಯುವಂಥದ್ದು, ಭವಿಷ್ಯತ್ ಕಾಲ. ತತ್ತರಿಸುತ್ತ ಅಥವಾ ತತ್ತರಿಸುತ್ತ ಅನ್ನೋದು ಹೀಗೆ ತತ್ತರಿಸ್ತಾ ಇರುವಂಥದ್ದು, ವರ್ತಮಾನ ಕಾಲ. ಇದಿಷ್ಟು ಕೂಡ ಅಭ್ಯಾಸ ಭಾಗದಲ್ಲಿ ಇರುವಂಥದ್ದು.
ವಿದ್ಯಾರ್ಥಿಗಳೇ, ಮುಂಬೈ ಜಾತಕ ಅನ್ನುವಂಥದ್ದು ಬಹಳ ಪ್ರಮುಖವಾದಂತಹ ಕವಿತೆಯಾಗಿದೆ. GSS ರವರು ಅರ್ಜಿ ನಮೂನೆಯ ರೀತಿಯಲ್ಲಿ ಬಹಳ ಸೊಗಸಾಗಿ ಕವಿತೆಯನ್ನು ಚಿತ್ರಿಸಿದ್ದಾರೆ. ನಿಮಗೆಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಎಲ್ರಿಗೂ ಕೂಡ ಧನ್ಯವಾದಗಳು.